ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಡೇ 7. ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ರಿಫ್ರೆಶ್ಮೆಂಟ್ ಆಗಿ ಗ್ರೀನ್ ಟೀ ಕುಡಿದು ಸ್ವಲ್ಪ ಬಿಸ್ಕೆಟ್ಸ್ ತಿಂದೆ. ಹಾಗೆ ಟೈಮ್ ಪಾಸಿಗೆ ಅಂತ ಒಂದೊಳ್ಳೆ ಸೀರಿಯಲ್ ಅಂತ ಹಾಕಿದ್ರೆ ರಾಧಾಕೃಷ್ಣ ಸೀರಿಯಲ್ ಬರ್ತಾಯಿತ್ತು, ಅದನ್ನು ಕೂಡ ನಾನು ನೋಡಿದೆ. ಹಾಗೆ ರೆಡಿ ಆಗ್ತಾ 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 ಸುಮಾರು 9:15 ಅಷ್ಟೊತ್ತಿಗೆ ಅಮ್ಮ ಒಳ್ಳೆ ಬ್ರೇಕ್ಫಾಸ್ಟ್ ಅಂದರೆ ಮುದ್ದೆ ಮತ್ತು ಉದ್ಕ ಹಾಗೆ ಕಾಳು ಮಾಡಿದರು. ಬಾಕ್ಸಿಗೆ ಮೊಸರನ್ನ ಕೂಡ ಮಾಡಿದರು, ಅದನ್ನು ಟೇಸ್ಟ್ ಹಾಕ್ಕೊಟ್ರು. ಜೊತೆಗೆ ವಾಪಸ್ ಸ್ಕೂಲಿಗೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಅಡಿಕೆ ರೆಡಿ ಮಾಡಿದೆ. ಅಡಿಕೆ ಹುರಿದು ರೆಡಿ ಮಾಡಿ ಹಸ್ವಾಗಿತ್ತು ಅಂತ ಒಂದು ಒಳ್ಳೆ ವೆಜ್ ಹಕ್ಕ ನೂಡಲ್ಸ್ ಮಾಡ್ಕೊಂಡು ತಿಂದ್ವಿ. ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿಲ್ಲ. ಎಲ್ಲ ಥರ ತರಕಾರಿ ಹಾಕಿ ಮಸಾಲೆ ಹಾಕಿ ಸ್ವಲ್ಪ ಆರಿಗ್ಯಾನೋ, ಉಪ್ಪು, ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್ ಹಾಕಿಬಿಟ್ರೆ ಈ ಹಕ್ಕ ನೂಡಲ್ಸ್ ರೆಡಿ ಆಗಿಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಸಾಸ್ ಜೊತೆ ತಿಂದುಬಿಟ್ಟು ನಾಳೆ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ವಿ. ನನ್ನ ಅಪ್ಪಂಗೆ ಕರ್ಜಿಕಾಯಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಕರ್ಜಿಕಾಯಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಕರ್ಜಿಕಾಯಿಗಳನ್ನ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ನನ್ನ ಸ್ಕೂಲ್ ಕೆಲಸನೂ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನು ಮಾಡ್ಕೊಳ್ಳೋದಿತ್ತು. ಅದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಮಾಡಿ ಮುಗಿಸ್ಬಿಟ್ರೆ ನಾನು ನೈಟ್ ಎಷ್ಟೊತ್ತಾದರೂ ಸ್ಕೂಲ್ ಕೆಲಸ ಮಾಡ್ಕೋಬೋದು ಅಂತ ಕರ್ಜಿಕಾಯಿನ ಮಾಡಿ ಮುಗಿಸಿದ್ವಿ. ಒಂಥರ ಟೇಸ್ಟ್ ಮಾತ್ರ ಯಮ್ಮಿ ಆಗಿತ್ತು. ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಖಂಡಿತ ಒಂದಿನ ಸಪ್ರೇಟ್ ವ್ಲಾಗ್ನ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೊಂದು ಕರ್ಜಿಕಾಯಿನ ನಾವು ಮಾಡಿ ಮುಗಿಸೋಷ್ಟೊತ್ತಿಗೆ ಸುಮಾರು 10 ಗಂಟೆ ಆಗಿತ್ತು ಅಂದ್ಕೊಡಿ. 10:15 ಅಷ್ಟೊತ್ತಿಗೆ ನಾವು ಊಟ ಕೂತ್ಕೊಂಡ್ವಿ. ಬೆಳಗ್ಗೆ ಅಮ್ಮ ಉದ್ಕ ಮಾಡಿದರು ಅಂತ ಹೇಳಿದ್ನಲ್ವ, ಸೊ ಹಾಗಾಗಿ ನಾನು ಬೆಳಗ್ಗೆ ಮುದ್ದೆ ತಿಂದು ಹೋಗಿದ್ದೆ. ಹಾಗಾಗಿ ರಾತ್ರಿ ಸ್ವಲ್ಪ ರೈಸ್ ತಿನ್ನೋಣ ಅಂದ್ಬಿಟ್ಟು ರೈಸು, ಉದ್ಕ ಹಾಗೆ ಆಮಟೆಕಾಯಿ ಉಪ್ಪಿನಕಾಯಿ ಹಾಕಿದ್ರು. ಸಕ್ಕತ್ತಾಗಿದೆ ಮಾತ್ರ. ಅವಲಕ್ಕಿ ಹಪ್ಪಳನ ಕರ್ಕೊಂಡು ಊಟ ಮುಗಿಸ್ದೆ. ಊಟ ಮುಗಿಸಿ ಇಲ್ಲಿ ನೋಡಿ ಟೈಮ್ ಹೆಚ್ಚು ಕಮ್ಮಿ 12:15 ಆಗ್ತಾ ಬಂತು. ಈಗ ನನ್ನ ಸ್ಕೂಲ್ ವರ್ಕ್ನ ಕಂಪ್ಲೀಟ್ ಮಾಡಿ ಮಲಗ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್, ಸಿ ಯು.